ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಉತ್ತರ ಕೊಡಾತು, ಅದನ್ನು ಉತ್ತರ ಕೊಡಾತು. ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಡಿಷ್ನಲ್ ಅಪ್ರಾಕ್ಸಿಮೇಟ್ಲಿ ಒಂದು 46 TMC ಎಡಿಷ್ನಲ್ ನೀರನ್ನು ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕೆ ತರಾತದೆ. ಇವತ್ತು ಮಾದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ, ಇದು ಇವತ್ತು ಕೋರ್ಟ್ದಲ್ಲಿ ಅದು ಯಾಕಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟ್ದಲ್ಲೇ ಐತಿ. ಹಾಗಾಗಿ ಅದು ಕೋರ್ಟ್ದಲ್ಲಿ ಅದು ಕ್ಲಿಯರೆನ್ಸ್ ಇದು ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತದೆ. ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ. ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ಮಾಡ್ತೈತಿ. ರಾಜ್ಯ ಸರ್ಕಾರದ ಕೆಲಸ ಮಾಡಬೇಕಾಗ್ತದೆ. ಅಲ್ಲ, ಒಂದು ನಿಮಿಷ, ನಾನು ಎಲ್ಲರಿಗೂ ನೀವು ವಿನಂತಿ ಅಂದ್ರೆ ಮಾದಾಯಿಗೆ ಲಾಸ್ಟ್ ಮಾತಾಡೋದು. ಇವತ್ತು ಮತ್ತು ಎಲ್ಲದೂ ಇಂಪಾರ್ಟೆಂಟ್ ಸರಿ. ಮಾದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ, ಬೇರೆದು ಇಂಪಾರ್ಟೆಂಟ್. ಮಾದಾಯಿ ಲಾಸ್ಟ್ ಮಾತಾಡೋದು. ಮಾದಾಯಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಮಾದಾಯಿಗೆ ಗಾಡಿ ಕಟ್ಟಿದವರು ಕಾಂಗ್ರೆಸ್ದವರು, ನಾವು ಕಟ್ಟಿದವರಲ್ಲ. ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ದು ನಮ್ಮ ಸರ್ಕಾರ ಇದ್ದಾಗ. ಅದಾದಮೇಲೆ ಕೆಲಸ ಶುರು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು, ನಾವು ಗಾಡಿ ಕಟ್ತೇವೆ ಅಂತೇಳಿ. ಅವ್ರು ಗಾಡಿ ಕಟ್ಟುವಂಥ ಅವಶ್ಯಕತೆ ಇರ್ತಿದ್ದಿಲ್ಲ. ನಾವು ಏನು ನಾಲ ಮಾಡಿದ್ದೀವಿ ಅದಕ್ಕೆ ಗಾಡಿ ಕಟ್ಟುವಂಥ ಕೆಲಸ ಕಾಂಗ್ರೆಸ್ದವರು ಮಾಡಿದರು. ಕೊನೆಯ ಸಾಮಾನ್ಯ ಭಾರತೀಯ ವಿಕಾಸದಿಂದ ಹಿಡ್ಕೊಂಡು ರಾಷ್ಟ್ರೀಯತೆ ವಿಚಾರಧಾರೆಯ ಮೇಲೆ ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 11 ವರ್ಷದ ತಮ್ಮ ಅಧಿಕಾರ ಅವಧಿಯನ್ನು ಮೊನ್ನೆ 9ನೇ ತಾರೀಕಿಗೆ ಮುಗಿಸಿ 12ನೇ ವರ್ಷದಲ್ಲಿ ಪಾದಾರ್ಪಣೆ ಇಟ್ಟಿದ್ದಾರೆ. ಈ 11 ವರ್ಷಗಳ ಅವಧಿಯಲ್ಲಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮೂಲ ಮಂತ್ರ ಇಟ್ಕೊಂಡು ದೇಶದ ಅತ್ಯಂತ ಕೊನೆಯ ವ್ಯಕ್ತಿಯಿಂದ ಹಿಡಿದು ಯುವ ಮಿತ್ರರು, ರೈತರು, ಹೆಣ್ಮಕ್ಕಳು, ಉದ್ಯೋಗ ಮಾಡಬೇಕನ್ನುವಂಥ ಯುವಕರು, ಯುವತಿಯರು, ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡಬೇಕನ್ನುವಂಥ ಕ್ರೀಡಾಪಟುಗಳು, ರೈತರ ಆದಿಯಾಗಿ ಉದ್ಯೋಗಪತಿಗಳ ಆದಿಯಾಗಿ ನಮ್ಮ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸುಮಾರು 75 ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದು ಈಗ ಕಳೆದ 11 ವರ್ಷಗಳಲ್ಲಿ.